Hi students, welcome to the ASPN classes. In ದಿವಸ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಬರುವಂಥ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅದು ಯಾವುದಪ್ಪ ಅಂದರೆ ನಿಮ್ಮ 5.7 ಎಕ್ಸಸೈಸ್ ಕ್ವಶನ್ ನಂಬರ್ 12 ಇಂದ ಏನು ಸ್ಟಾರ್ಟ್ ಆಗ್ತಾ ಇದ್ದಾವಲ್ಲ ಅವೆಲ್ಲ ಎಕ್ಸಾಂಪಲ್ಸು 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿದ್ದಾವೆ. ಓಕೆ, ಸೊ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ, ಯಾಕಂದರೆ ಇದರಲ್ಲಿ ಒಂದು ಕ್ವಶನ್ ಫಿಕ್ಸ್ ಬಂದೇ ಬರುತ್ತೆ. ಆಮೇಲೆ ಎಲ್ಲ ಕ್ವಶನ್ಸ್ಗಳು ಭಾಳ ಸಿಂಪಲ್ ಆಗಿದ್ದಾವೆ. ಓಕೆ, ಸ್ಟಾರ್ಟ್ ಮಾಡುವ. ಓಕೆ, ಸೊ ನಿಮ್ಮ 12th ಕ್ವಶನ್ ಏನಿದೆ ನೋಡಿ. ಇಫ್ y is equals to cos inverse x, find d square y by dx square in terms of y alone ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಇದು ಕೂಡ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನಾನು ಇಲ್ಲಿ y is equals to cos inverse of x ಇದೆಯಲ್ಲ, ಸೊ ಕಾಸ್ ಇನ್ವರ್ಸ್ನ ಈ ಸೈಡ್ ಶಿಫ್ಟ್ ಮಾಡ್ಕೋಬೋದಾ? ಸೊ ಇನ್ವರ್ಸ್ ಇದ್ದು ಈ ಸೈಡ್ ಬಂದರೆ ಕಾಸ್ ಆಗುತ್ತೆ. ಕಾಸ್ ಆಫ್ y is equals to x ಆಯಿತು, ಕರೆಕ್ಟಾ? ಸೊ ಇವಾಗ ನಾನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದೆ. ಅವಾಗ ಏನಾಗುತ್ತೆ, ಕಾಸ್ ವೈ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ ಸೈನ್ ವೈ ಡಿ ವೈ ಬೈ ಡಿ ಎಕ್ಸ್. ಯಾಕೆ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಇಲ್ಲಿ ವಾಯ್ ಇದೆ, ನಾವು ರೆಸ್ಪೆಕ್ಟ್ ವಿತ್ ಎಕ್ಸ್ ತೊಗೊಂಡಿದ್ವಿ. ಓಕೆ, ಸೊ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ, 1 ಆಗುತ್ತೆ. ಇದು ಕ್ಲಿಯರ್ ಆಯಿತಾ? ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ನೋಡಿ, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಸೈನ್ ವೈನ ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮಲ್ಟಿಪ್ಲೈ ಇದೆ, ಈ ಸೈಡ್ ಬಂದರೆ ಡಿವೈಡೆಡ್ ಬೈ ಆಗುತ್ತೆ, ಕರೆಕ್ಟಾ? ಸೊ ಇವಾಗ ನಾನು ಇನ್ನೊಂದು ಸತಿ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಸೆಕೆಂಡ್ ಆರ್ಡರ್ ಅವ್ರು ಕೇಳಿದಾರಲ್ಲ. ಸೊ ಸೆಕೆಂಡ್ ಆರ್ಡರ್ ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಓಕೆ, ಸೆಕೆಂಡ್ ಆರ್ಡರ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ನೋಡಿ. ಇಲ್ಲಿ 1/y ಇದೆನಾ, ಅಂದರೆ 1/x ಅಂತ ಕನ್ಸಿಡರ್ ಮಾಡ್ಬೋದು. 1/x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, -1/x² ಇದೆ. ಸೊ ಅದು ಮೈನಸ್ ಮೈನಸ್ ಏನಾಗುತ್ತೆ, ಪ್ಲಸ್ ಆಯಿತು. ಎಕ್ಸ್ ಜಾಗದಲ್ಲಿ ಸೈನ್ ವೈ ಇದೆ ಅಂದರೆ ಇದು ಹೋಲ್ ಸ್ಕ್ವೇರ್ ಆಯಿತು, ಕರೆಕ್ಟಾ? ಮತ್ತು ನಾವು ಸೈನ್ ವೈ ಅನ್ನೋದು ಎಕ್ಸ್ಟ್ರಾ ಟರ್ಮ್ ಇದೆಯಾ, ಅದಕ್ಕೆ ನಾವು ಏನು ಮಾಡಬೇಕಾಗಿರೋದು, ಡಿಫ್ರೆನ್ಷಿಯೇಟ್ ಮಾಡಬೇಕಾಗಿರೋದು. ಇದು ಅರ್ಥ ಆಯಿತಾ? ನಾನು ಏನು ಮಾಡಿದೆ, 1/x ಡಿಫ್ರೆನ್ಷಿಯೇಷನ್ ತೊಗೊಂಡಿದ್ದೀನಿ. 1/x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, -1/x² ಆಗುತ್ತೆ. ಮೈನಸ್ ಇದು ಒಂದು ಆಲ್ರೆಡಿ ಮೈನಸ್ ಇದೆ, ಸೊ ಮೈನಸ್ ಮೈನಸ್ ಪ್ಲಸ್ ಆಯಿತು. 1/x², ಎಕ್ಸ್ ಜಾಗದಲ್ಲಿ ಸೈನ್ ವೈ ಇದೆ, ಅದಕ್ಕೆ ನಾನು ಸೈನ್ ವೈ ಸ್ಕ್ವೇರ್ ಬರದೆ. ಸೈನ್ ವೈ ಅನ್ನೋದು ಎಕ್ಸ್ಟ್ರಾ ಟರ್ಮ್, ಅದಕ್ಕೆ ನಾನು ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇದರ ರಿಸಲ್ಟ್ ಏನಾಗುತ್ತೆ ನೋಡಿ, d² y dx² ಇಸ್ ಈಕ್ವಲ್ಸ್ ಟು ಇದು 1/sin² y ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀನಿ. ಸೈನ್ ವೈ ಡಿಫ್ರೆನ್ಷಿಯೇಷನ್ ಕಾಸ್ ವೈ ಇಂಟು ವೈ ಡಿಫ್ರೆನ್ಷಿಯೇಷನ್ ಡಿ ವೈ ಬೈ ಡಿ ಎಕ್ಸ್ ಆಯಿತು, ಕರೆಕ್ಟಾ? ಓಕೆ, ಸೊ ಇದು ಡಿ ವೈ ಬೈ ಡಿ ಎಕ್ಸ್ ಆನ್ಸರ್ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ, ಇಲ್ಲಿ ಬಂದಿದ್ದೇನಾ, ಈ ವ್ಯಾಲ್ಯೂನ ಅಲ್ಲಿ ಫಿಲಪ್ ಮಾಡಿಬಿಟ್ರೆ ಮುಗೀತು. ಸೊ ಏನಾಯ್ತು ನೋಡಿ, ಇವಾಗ ಲಾಸ್ಟ್ ಆನ್ಸರ್ d² y ಬೈ ಡಿ x² ಈಸ್ ಈಕ್ವಲ್ಸ್ ಟು 1/sin² ಇದೆ. ಸೊ ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀನಿ ನಾನು. ಅಥವಾ ನೀವು 1/sin² ಅಂತಂದರೆ cosec² ಅಂತಲೂ ಬರೀಬೋದಾ? ಓಕೆ, ನಾನು ಏನು ಮಾಡ್ತಾ ಇದ್ದೀನಿ, 1/sin² ಇದ್ದದನ್ನು cosec² y ಅಂತ ಬರಿತಾ ಇದ್ದೀನಿ. ಇಲ್ಲಿ ಕಾಸ್ ವೈ ಇದೆ, ಆ್ಯಸ್ ಇಟ್ ಈಸ್ ಕಾಸ್ ವೈ ಬರಿತಾ ಇದ್ದೀನಿ. ಡಿ ವೈ ಬೈ ಡಿ ಎಕ್ಸ್ ಆನ್ಸರ್ ಎಷ್ಟಿದೆ, ಮೈನಸ್ ಇದೆ. ಸೊ ಮೈನಸ್ ನಾನು ಇಲ್ಲಿ ಬರ್ಕೋತಾ ಇದ್ದೀನಿ 1/sin y, ಕರೆಕ್ಟಾ? ಸೊ ನೆಕ್ಸ್ಟ್ ಸ್ಟೆಪ್ ನೋಡಿ, d² y ಬೈ ಡಿ x² ಈಸ್ ಈಕ್ವಲ್ಸ್ ಟು ಇದನ್ನು ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀನಿ cosec² y. ಕಾಸ್ ವೈ ಬೈ ಸೈನ್ ವೈ ಅಂತಂದರೆ ಏನಾಯಿತು, ಕಾಟ್ ವೈ ಆಯಿತಾ, ಕಾಟ್ ಆಫ್ ವೈ. ಸೊ ಇದು ಆಯಿತು ನಿಮ್ಮದು ಲಾಸ್ಟ್ ಆನ್ಸರ್, ಕರೆಕ್ಟಾ? ಸೊ ಏನು ಬಂದಿತ್ತು ನೋಡಿ, d² y ಬೈ ಡಿ x² ಈಸ್ ಈಕ್ವಲ್ಸ್ ಟು ಮೈನಸ್ cosec² y ಇಂಟು ಕಾಟ್ ವೈ. ಎಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 5 ಮಾರ್ಕ್ಸ್ ಬರೋದು. ಕ್ವಶನಲ್ಲಿ ಏನಿತ್ತು ನೋಡಿ, ಇನ್ ಟರ್ಮ್ಸ್ ಆಫ್ ವೈ ಅಲೋನ್ ಅಂತ ಇತ್ತು, ಅಂದರೆ ವೈ ಮಾತ್ರ ಬರಬೇಕಾಗಿರುತ್ತೋ. ಹಾಗಾಗಿ ನಾನು ಇದನ್ನೆಲ್ಲ ಕಂಪ್ಲೀಟಾಗಿ ಎಕ್ಸ್ ಇರೋದನ್ನೆಲ್ಲ ತೆಗೆದು d² y ಬೈ ಡಿ x² ಆನ್ಸರ್ ಲಾಸ್ಟ್ ಇಷ್ಟು ಬರೋದು. ಕೆಲವೊಂದು ಎಕ್ಸಾಂಪಲ್ ಪ್ರೂವ್ ದ್ಯಾಟ್ ಅಂತ ಕೊಡ್ತಾರೆ, ಇದನ್ನೇ ನೀವು ಪ್ರೂವ್ ಮಾಡಬೇಕು. ಅವಾಗೂ ಇದೇ ಥರ ಇದೇ ಮೆಥಡ್ ಫಾಲೋ ಮಾಡಬೇಕು. ಇದು ಸಿಂಪಲ್ ಇದೆನಾ? ಓಕೆ ಸ್ಟೂಡೆಂಟ್, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಏನಿದೆ ನೋಡಿ ಕ್ವಶನ್, ಇಫ್ y is equals to 3 cos of log x ಪ್ಲಸ್ 4 sin of log x ದೆನ್ ಶೋ ದ್ಯಾಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ x² y2 ಅಂದರೆ ಅದು ನಿಮ್ಮದು ಸೆಕೆಂಡ್ ಆರ್ಡರ್, d² y ಬೈ ಡಿ x². x y1 ಅಂತಂದರೆ ಅದು dy ಬೈ ಡಿ ಎಕ್ಸ್. y ಅಂತಂದರೆ ಆಲ್ರೆಡಿ ಕೊಟ್ಟಿರೋಂಥ ಕ್ವಶನ್ ಆಗಿರುತ್ತೆ. ಸೊ ಇದನ್ನು ನಾವು ಪ್ರೂವ್ ಮಾಡಬೇಕು. ಈ ಕ್ವಶನ್ ಯಾಕೆ ಭಾಳ ಇಂಪಾರ್ಟೆಂಟ್ ಆಗುತ್ತಂದರೆ, ಈ ಕ್ವಶನ್ ಆಲ್ರೆಡಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ 14ನಲ್ಲಿ ಬಂದಿದೆ, ಆಮೇಲೆ 16ನಲ್ಲಿ ಬಂದಿದೆ, ಅದಾದಮೇಲೆ 17ನಲ್ಲಿ ಬಂದಿದೆ, ಅದಾದಮೇಲೆ 19ನಲ್ಲಿ ಬಂದಿದೆ. ಓಕೆ, ಸೊ ಎಲ್ಲ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲೇ ಬಂದಿರೋದು ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ಇದೆ. ಓಕೆ, 4 ಸತಿ ಬಂದಿದೆ ಇದೇ ಕ್ವಶನ್, ಮತ್ತು ಭಾಳ ಸಿಂಪಲ್ ಆಗಿದೆ. ಓಕೆ, ಸೊ ಜುಲೈ 14, 16, 17, 19ನಲ್ಲಿ ಬಂದಿದೆ. ಓಕೆ, ಸೊ ಹಾಗಾಗಿ ಅದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಭಾಳ ಸಿಂಪಲ್ ಆಗಿದೆ ಎಕ್ಸಾಂಪಲ್ ಕೂಡ. ಓಕೆ, ಸೊ ಮೊದಲಿಗೆ ಕ್ವಶನ್ ಏನಿದೆ ನಾನು ಬರ್ಕೋತಾ ಇದ್ದೀನಿ. y is equals to 3 cos of log x ಪ್ಲಸ್ 4 sin of log x. ಇದು ಕ್ವಶನ್ ಇರೋದು.
ಸೊ ಇಲ್ಲಿ ಏನು ಮಾಡಬೇಕು, ಬಹಳ ಈಸಿಯಾಗಿರುವಂಥ ಮೆಥಡ್ ಈ ಫಾಲೋ ಮಾಡಬೇಕಂತಂದರೆ ಫಸ್ಟ್ ಒಂದು ಸತಿ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿದ ಮೇಲೆ ಏನು ಬರುತ್ತೆ, dy/dx. ಇಲ್ಲಿ 3 ಆ್ಯಸ್ ಇಟ್ ಈಸ್ ಬರೀತಾರೆ. ಕಾಸ್ಟ್ ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕು ಫಸ್ಟು. ಯಾವುದಿದೆ ಫಸ್ಟ್ ಫಂಕ್ಷನ್ ಕಾಸ್ಟ್ ಇದೆನಾ, ಓಕೆ. ಕಾಸ್ಟ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ ಸೈನ್ ಆಫ್ ಒಳಗಡೆ ಏನಿದೆ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಯಾವುದು ಒಳಗಡೆ ಎಕ್ಸ್ಟ್ರಾ ಟರ್ಮ್ ಇದೆಯಲ್ಲ ಅದಕ್ಕೆ ನಾವು ಏನು ಮಾಡಬೇಕು, ಇವಾಗ ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಇದು ನಮಗೆ ಗೊತ್ತಿರಬೇಕು. ಓಕೆ, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ, 1/x ಆಗುತ್ತೆ. ಓಕೆ, ನಾನು ಇದನ್ನು ಡೈರೆಕ್ಟಾಗಿ ಬರೀಬಹುದಾ, ಓಕೆ. ಇದನ್ನು ನಾನು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊತಾ ಇದ್ದೀನಿ. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ, 1/x ಆಗುತ್ತೆ. ಕರೆಕ್ಟಾ. ನೆಕ್ಸ್ಟ್ ಪ್ಲಸ್ 4 ಆ್ಯಸ್ ಇಟ್ ಈಸ್ ಸೈನ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಕಾಸ್ ಆಫ್ ಲಾಗ್ ಎಕ್ಸ್ ಆಗುತ್ತೆ. ಮತ್ತು ಇಲ್ಲಿ ಲಾಗ್ ಎಕ್ಸ್ ಅನ್ನೋದು ಎಕ್ಸ್ಟ್ರಾ ಟರ್ಮ್, ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಇದು ಮತ್ತೆ 1/x ಆಗುತ್ತೆ. ನಾನು ಏನು ಮಾಡಿದೆ, ಫಸ್ಟ್ ಯಾವುದಿದೆ ಕಾಸ್ ಇದೆ, ಕಾಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದೆ, ಒಳಗಿರೋದು ಆ್ಯಸ್ ಇಟ್ ಈಸ್ ಬರದೆ. ಆಮೇಲೆ ಒಳಗಿರೋದು ಎಕ್ಸ್ಟ್ರಾ ಟರ್ಮ್ ಎಕ್ಸ್ ಇದ್ದರೆ ಫಾರ್ಮುಲಾ ಸೈನ್ ಅಂತ ಬರೀಬೋದಾಗಿತ್ತು. ಇಲ್ಲಿ ಎಕ್ಸ್ಟ್ರಾ ಟರ್ಮ್ ಲಾಗ್ ಇತ್ತು, ಸೊ ಲಾಗ್ ಡಿಫ್ರೆನ್ಷಿಯೇಷನ್ 1/x. ಸಿಮಿಲರ್ ಕೇಸ್ ಇಲ್ಲಿನೂ ಅದೇ ಅಪ್ಲೈ ಮಾಡಿದೆ. ಓಕೆ, ಇವಾಗ ಒಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದ ಮೇಲೆ ಯಾವಾಗಲೂ ಶೋ ದ್ಯಾಟ್ ಪ್ರೂವ್ ದ್ಯಾಟ್ ಕ್ವಶನ್ ಬಂದಾಗ ಫಸ್ಟ್ ಒಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅದಾದಮೇಲೆ ಯಾವುದಾದ್ರೂ ಡಿನಾಮಿನೇಟರಲ್ಲಿ ಟರ್ಮ್ಸ್ ಬಂದರೆ ಅದನ್ನು ಶಿಫ್ಟ್ ಮಾಡ್ಕೋಬೇಕು ಲೆಫ್ಟ್ ಹ್ಯಾಂಡ್ ಸೈಡ್. ಗೊತ್ತಾಯ್ತಾ. ಓಕೆ, ಸೊ ಡಿನಾಮಿನೇಟರಲ್ಲಿ ಏನು ಬಂದಿದೆ, ಎಕ್ಸ್ ಬಂದಿದೆ ಅಂದರೆ ಎಲ್ ಸಿ ಎಮ್ ಎಕ್ಸ್ ಆಗುತ್ತಾ, ಅಂದರೆ 1/x ನೀವು ಕಾಮನ್ ಫ್ಯಾಕ್ಟರ್ ತೊಗೋಬೋದು. ಸೊ 1/x ಇದ್ದರೆ ಎಕ್ಸ್ನ ನಾನು ಈ ಸೈಡ್ ಶಿಫ್ಟ್ ಮಾಡ್ಕೋತಾ ಇದ್ದೀನಿ, ಅಂದರೆ ಏನಾಗುತ್ತೆ, ಇದು ಮಲ್ಟಿಪ್ಲೈ ಆಗುತ್ತಾ. ಇಲ್ಲಿ ಡಿವೈಡೆಡ್ ಬೈ ಇದೆ, ಕರೆಕ್ಟಾ. ಇದು ಇವಾಗ ನೋಡಿ, ಇಲ್ಲಿ ಡಿವೈಡೆಡ್ ಬೈ ಎಕ್ಸ್ ಬಂತು, ಇಲ್ಲಿ ಡಿವೈಡೆಡ್ ಬೈ ಎಕ್ಸ್ ಬಂತು, ಸೊ ಇಲ್ಲಿ ಕೂಡ ಡಿವೈಡೆಡ್ ಬೈ ಎಕ್ಸ್ ಬಂತು. ಸೊ ಎರಡರಲ್ಲಿ ಎಕ್ಸ್ ಕಾಮನ್ ಬರುತ್ತೆ ಎಲ್ ಸಿ ಎಮು. ಸೊ ಅದನ್ನು ನಾನು ಈ ಸೈಡ್ ಶಿಫ್ಟ್ ಮಾಡಿದರೆ ಮಲ್ಟಿಪ್ಲೈ ಆಗುತ್ತೆ. ಇದು dy/dx ಈಸ್ ಈಕ್ವಲ್ಸ್ ಟು ಇಲ್ಲಿ ಉಳಿದಿರೋದು -3 ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಕಾಸ್ ಆಫ್ ಲಾಗ್ ಎಕ್ಸ್ ಉಳಿತು. ಇವಾಗ ನಾವು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ನ ತೊಗೋಬೋದು. ಓಕೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಇನ್ನೊಂದು ಸತಿ ನಾವು ಡಿಫ್ರೆನ್ಷಿಯೇಟ್ ಮಾಡಿದರೆ ಇಲ್ಲಿ ಬೇಕಿದ್ರೆ ಬರೀರಿ ನೀವು, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇದನ್ನು ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ 2 ವೇರಿಯೇಬಲ್ನ ಕನ್ಸಿಡರ್ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ಒಂದು ವೇರಿಯೇಬಲ್ ಇದೆ, ಇದು ಒಂದು ವೇರಿಯೇಬಲ್ ಆಗುತ್ತೆ. u/v ಫಾರ್ಮುಲಾ, u/v ಫಾರ್ಮುಲಾ ಅಂದರೆ ಇದಕ್ಕೆ ನೀವು u ಅಂತ ಕೊಡಿ, ಇದಕ್ಕೆ v ಅಂತ ಕೊಡಿ. ಏನಾಗುತ್ತೆ ನೋಡಿ ಕೇರ್ಫುಲ್ಲಾಗಿ, ಎಕ್ಸ್ ಆ್ಯಸ್ ಇಟ್ ಈಸ್ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಒಂದೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ, ಇದು d²y/dx² ಆಗುತ್ತೆ. ಅದಾದಮೇಲೆ ಪ್ಲಸ್ಸು ಇವಾಗ v ಆ್ಯಸ್ ಇಟ್ ಈಸ್ dy/dx ಆ್ಯಸ್ ಇಟ್ ಈಸ್ ಡಿಫ್ರೆನ್ಷನ್ ಆಫ್ ಎಕ್ಸ್ ಏನಾಗುತ್ತೆ, 1 ಆಗುತ್ತೆ. ಇದು ಮುಗೀತಾ. ಓಕೆ, ಆಮೇಲೆ ಈ ಸೈಡ್ ಬನ್ನಿ, 3 ಸೈನ್ ಡಿಫ್ರೆನ್ಷಿಯೇಷನ್ ಕಾಸ್ ಆಫ್ ಲಾಗ್ ಎಕ್ಸ್, ಮತ್ತು ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್, ಮತ್ತು ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/x. ನಾನು ಅದನ್ನು ಇಲ್ಲಿ ಕೆಳಗಡೆ ಬರ್ತೀನಿ. ಪ್ಲಸ್, ಸೊ ಇಲ್ಲಿನೂ ಮತ್ತೆ ಏನು ಬರುತ್ತೆ ನೋಡಿ, 4 ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮತ್ತು ಮೈನಸ್ ಬರುತ್ತೆ. ಸೊ ನಾನು ಇದನ್ನು ಇಲ್ಲೇ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ, -4 ಇಂಟು ಕಾಸ್ ಡಿಫ್ರೆನ್ಷಿಯೇಷನ್ ಸೈನ್ ಆಫ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಕರೆಕ್ಟಾ. ಓಕೆ, ಮತ್ತು ಇಲ್ಲಿ ಎಕ್ಸ್ಗೆ ಬಂತ ಕಾಮನ್ ಫ್ಯಾಕ್ಟರ್. ಓಕೆ, ಆ ಎಕ್ಸ್ನು ಕೂಡ ಈ ಸೈಡ್ ಶಿಫ್ಟ್ ಮಾಡಿಕೊಂಡು ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಏನಾಗುತ್ತೆ ನೋಡಿ, ಈ ಕಂಪ್ಲೀಟ್ ಟರ್ಮ್ಗೆ ಎಕ್ಸಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, ಸೊ ಆಲ್ರೆಡಿ ಇಲ್ಲಿ ಎಕ್ಸ್ ಇದೆ, ಸೊ ಎಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ ನೋಡಿ, ಈ ಸೈಡ್ ಬರೀಬೇಕಾಗಿರೋದು ಎಕ್ಸ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕು ಇವಾಗ. ಸೊ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, x² ಆಗುತ್ತೆ. ಇಲ್ಲೇನಿತ್ತು ಆಲ್ರೆಡಿ d²y/dx² ಇತ್ತು. ಪ್ಲಸ್ ಇಲ್ಲಿ 1 ಇದೆ, ಸೊ 1 ಇಂಟು ಎಕ್ಸ್ ಅಂದರೆ ಎಕ್ಸ್ ಆಯಿತಾ. ಇದು dy/dx ಆ್ಯಸ್ ಇಟ್ ಈಸ್ ಅಂದರೆ ಎಕ್ಸ್ ಇಂಟು dy/dx ಆಯಿತು ಈಸ್ ಈಕ್ವಲ್ಸ್ ಟು. ಸೊ ಇಲ್ಲಿ ಎಕ್ಸ್ ಆಲ್ರೆಡಿ ಹೋಗಿದೆ, ಅಂದರೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಮೈನಸ್ ನಾನು ಕಾಮನ್ ಫ್ಯಾಕ್ಟರ್ ತೊಗೋತೀನಿ. ಉಳಿದಿರೋಂಥ ರಿಸಲ್ಟ್ ಏನಾಗುತ್ತೆ ನೋಡಿ, 3 ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಸೈನ್ ಆಫ್ ಲಾಗ್ ಎಕ್ಸ್. ಕರೆಕ್ಟಾ. ಸೊ ಇದು ಬಂತ ಆನ್ಸರ್. ಸೊ ಇದು ನೋಡಿ ನಿಮಗೆ ಆಗುತ್ತೆ ಕ್ವಶನಲ್ಲಿರೋದಂಥದ್ದು ಬಂದಿದ್ದೀರಾ. ಓಕೆ, ಕ್ವಶನಲ್ಲಿ ಏನಿದೆ ನೋಡಿ, ಇದು ಕಂಪ್ಲೀಟಾಗಿ ಬ್ರ್ಯಾಕೆಟಲ್ಲಿರೋದು y ರಿಸಲ್ಟ್ ಆಯಿತಾ, ಅಂದರೆ ನೀವು ಇದು ಕಂಪ್ಲೀಟಾಗಿ ನೀವು y ಅಂತ ಡಿನೋಟ್ ಮಾಡ್ಕೋಬೋದಾ ಇದಕ್ಕೆ. ಓಕೆ, ಸೊ ಫೈನಲ್ ಆಗಿ x² ಇದಕ್ಕೆ ನೀವು y2 ಅಂತ ಕೊಡ್ಬೋದಾ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಗೆ. ಇದಕ್ಕೆ ಎಕ್ಸ್ ಇದು y1 ಆಗುತ್ತೆ ಈಸ್ ಈಕ್ವಲ್ಸ್ ಟು ಇಲ್ಲಿ ಮೈನಸ್ ಇದನ್ನು ನೀವೇನು ಡಿನೋಟ್ ಮಾಡಿದಿರಿ y ಅಂತ. ಸೊ y ಮೈನಸ್ y ಇದನ್ನು ಈ ಸೈಡ್ ತೊಗೊಂಬಿಡಿ, x² ಇಂಟು y2 ಪ್ಲಸ್ ಎಕ್ಸ್ ಇಂಟು y1 ಈಸ್ ಈಕ್ವಲ್ಸ್ ಟು ಬೇಡ, ಇಲ್ಲಿ ಮೈನಸ್ y ಈ ಸೈಡ್ ಬಂದರೆ ಪ್ಲಸ್ y ಆಗುತ್ತೆ ಈಸ್ ಈಕ್ವಲ್ಸ್ ಟು 0. ನಿಮ್ಮ ಆನ್ಸರ್ ಬಂತ, ಕರೆಕ್ಟ್ ಇದೆನಾ. ಓಕೆ, ಸೊ ಇಷ್ಟು ಮಾಡಿದರೆ ನಿಮ್ಗೆ ಏನಾಗುತ್ತೆ, ಕಂಪ್ಲೀಟಾಗಿ 5 ಮಾರ್ಕ್ಸ್ ಬರುತ್ತೆ. ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್ ಆಗಿದೆ ಇದು. ಓಕೆ, ಸೊ ಏನು ಮಾಡಿದೆ ನಾನು, ಫಸ್ಟ್ ಒಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದೆ, ಯಾವುದಾದ್ರೂ ಎಲ್ ಸಿ ಎಮ್ ಎಲ್ ಕೆಳಗಡೆ ಬಂದರೆ ಅದನ್ನು ಈ ಸೈಡ್ ತೊಗೊಂಡು ಮಲ್ಟಿಪ್ಲೈ ಮಾಡಿದೆ, ಮತ್ತು ಸೆಕೆಂಡ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ u/v ಫಾರ್ಮುಲಾ ಅಪ್ಲೈ ಮಾಡಿದೆ. ಅದಾದಮೇಲೆ ಮತ್ತೆ ಡಿನಾಮಿನೇಟರ್ ಬಂತು, ಆ ಟರ್ಮ್ನು ಕಾಮನ್ ಫ್ಯಾಕ್ಟರ್ ತೊಗೊಂಡು ಮಲ್ಟಿಪ್ಲೈ ಮಾಡಿದೆ. ಡೈರೆಕ್ಟಾಗಿ ನಿಮಗೆ ಆನ್ಸರ್ ಸಿಕ್ಬಿಡ್ತು. ಓಕೆ, ಸೊ ಇಷ್ಟು ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್ನ 4 ಟೈಮ್ಸ್ ಕೇಳಿದ್ದಾರೆ ನಿಮ್ಮ ಎಕ್ಸಾಮಲ್ಲಿ.
ಓಕೆ. ಸೊ ಹೀಗಾಗಿ ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ 14th ಒನ್. ಇಫ್ y ಇಸ್ ಈಕ್ವಲ್ಸ್ ಟು a ಇಂಟು ಇ ರೇಸ್ ಟು ಎಮ್ ಎಕ್ಸ್ ಇದೆ ಪ್ಲಸ್ b ಇಂಟು ಇ ರೇಸ್ ಟು ಎನ್ ಎಕ್ಸ್. ಇವಾಗ ನಾವು ಏನು ಪ್ರೂವ್ ಮಾಡಬೇಕಾಗಿರೋದು, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಮ್ ಪ್ಲಸ್ ಎನ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಮ್ ಎನ್ ವೈ ಇಸ್ ಈಕ್ವಲ್ಸ್ ಟು 0 ಅಂತ ಪ್ರೂವ್ ಮಾಡಬೇಕು. ಓಕೆ, ಇದು ಎಕ್ಸಾಂಪಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಮಾರ್ಚ್ 15ನಲ್ಲಿ ಬಂದಿದೆ, ಹಾಗೆ ಜುಲೈ 18ನಲ್ಲಿನೂ ಬಂದಿದೆ. ಓಕೆ, ಅಂದರೆ ಮಾರ್ಚ್ ಆ್ಯನ್ಯುವಲ್ ಎಕ್ಸಾಮ್, ಜುಲೈ ಅಂದರೆ ಸಪ್ಲಿಮೆಂಟ್ರಿ ಎಕ್ಸಾಮ್ 18ನಲ್ಲಿ ಬಂದಿದೆ. ಓಕೆ, ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಎಕ್ಸಾಂಪಲ್ ಆಗುತ್ತೆ. ಓಕೆ, ಸೊ ಈ ಥರ ಎಕ್ಸಾಂಪಲ್ ಏನು ಮಾಡ್ಕೋಬೇಕಂದ್ರೆ y ಈಸ್ ಈಕ್ವಲ್ಸ್ ಟು ಮೊದಲು ಬರ್ಕೊಳ್ಳಿ, ಏನಿದೆ ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಇ ರೇಸ್ ಟು ಎನ್ ಎಕ್ಸ್ ಇದೆ. ಕರೆಕ್ಟಾ? ಓಕೆ, ಸೊ ನಾವು ಇದನ್ನ ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಏನಾಗುತ್ತೆ ನೋಡಿ, ಇದು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಆ್ಯಸ್ ಇಟ್ ಈಸ್. ಇಲ್ಲಿ ಇ ರೇಸ್ ಟು ಎಕ್ಸ್ ಡಿಫ್ರೆನ್ಷಿಯೇಷನ್ ಇ ರೇಸ್ ಟು ಎಕ್ಸೇ ಆಗುತ್ತೆ. ಅಂದರೆ ಏನಾಯ್ತು, ಇದು ಇ ರೇಸ್ ಟು ಎಮ್ ಎಕ್ಸ್ ಆಯಿತು. ಇವಾಗ ಎಮ್ ಎಕ್ಸನ್ನು ಎಕ್ಸ್ಟ್ರಾ ಟರ್ಮ್ ಇದೆ, ಎಮ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಹೇಳಿ, ಎಮ್ ಆ್ಯಸ್ ಇಟ್ ಈಸ್ ಬರೀತಾರೆ, ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಯಿತು. ಕರೆಕ್ಟಾ? ಓಕೆ, ಅದೇ ರೀತಿ ಇಲ್ಲಿ ಬಿ ಕಾನ್ಸ್ಟೆಂಟ್ ಇದೆ ಆ್ಯಸ್ ಇಟ್ ಈಸ್, ಮತ್ತು ಇ ರೇಸ್ ಟು ಎಕ್ಸ್ ಡಿಫ್ರೆನ್ಷಿಯೇಷನ್ ಇ ರೇಸ್ ಟು ಎನ್ ಎಕ್ಸ್ ಆಗುತ್ತೆ, ಎನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಎನ್ ಆ್ಯಸ್ ಇಟ್ ಈಸ್, ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಯಿತು. ಕರೆಕ್ಟಾ? ಓಕೆ, ಸೊ ಇದನ್ನು ನೀವು ಇನ್ನೊಂದು ಸತಿ ಬರೆದ್ರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ಏನೇನು ಉಳಿತು, ಫಸ್ಟು ಎ ಎಮ್ ಇ ರೇಸ್ ಟು ಎಮ್ ಎಕ್ಸ್ ಆಯಿತು. 1 ಮಲ್ಟಿಪ್ಲೈ ಮಾಡಿದರೆ ಅದೇ ಆನ್ಸರ್ ಬರುತ್ತಾ? ಓಕೆ, ಇಲ್ಲಿ ಕೂಡ ಅದೇ ಆನ್ಸರ್, ಬಿ ಇಂಟು ಎನ್ ಇ ರೇಸ್ ಟು ಎನ್ ಎಕ್ಸ್ ಆಯಿತು. ಕರೆಕ್ಟ್? ಇದಕ್ಕೆ ಬೇಕಿದ್ರೆ ನೀವು ಇಕ್ವೇಷನ್ 1 ಅಂತ ಕೊಡಿ. ಓಕೆ, ಇವಾಗ ನಾವು ಏನು ಮಾಡಬೇಕು, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ನ ಮಾಡಬೇಕು. ಓಕೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮಾಡಿದರೆ ಏನಾಗುತ್ತೆ ನೋಡಿ, ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದರೆ ಇಲ್ಲಿ ಎ ಎಮ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರೀರಿ, ಎ ಎಮ್ ಮತ್ತು ಇ ರೇಸ್ ಟು ಎಕ್ಸ್ ಸೇಮ್ ಆನ್ಸರೇ ಬರುತ್ತಾ, ಮತ್ತು ಎಮ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಎಮ್ ಆನ್ಸರ್ ಬರುತ್ತೆ. ಕರೆಕ್ಟಾ? ಸೊ ಇಲ್ಲಿನೂ ಬಿ ಎನ್ ಆ್ಯಸ್ ಇಟ್ ಈಸ್, ಮತ್ತು ಇದಕ್ಕೆ ಇ ರೇಸ್ ಟು ಎಕ್ಸ್ ಡಿಫ್ರೆನ್ಷಿಯೇಷನ್ ಮಾಡಿದರೆ ಮತ್ತು ಎನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಎನ್ ಮತ್ತು 1 ಬಂತು. ಓಕೆ, ಸೊ ಎನ್ ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡು ಬರೀರಿ, ಏನಾಗುತ್ತೆ ನೋಡಿ, ಇದು ಆನ್ಸರು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಎಮ್ ಇಂಟು ಎಮ್ ಸ್ಕ್ವೇರ್ ಆಗುತ್ತೆ, ಇ ರೇಸ್ ಟು ಎಮ್ ಎಕ್ಸ್ ಆಯಿತು, ಪ್ಲಸ್ ಬಿ ಎನ್ ಇಂಟು ಎನ್ ಸ್ಕ್ವೇರ್ ಇ ರೇಸ್ ಟು ಎನ್ ಎಕ್ಸ್. ಅಂದರೆ ಇದಕ್ಕೆ ನೀವೇನು ಕೊಡಿ, ಇಕ್ವೇಷನ್ 2 ಕೊಡಿ. ಕರೆಕ್ಟಾ? ಇಕ್ವೇಷನ್ 1ನಲ್ಲಿ ಫಸ್ಟ್ ಡೆರಿವೇಟಿವ್ ಇದೆ, ಇಕ್ವೇಷನ್ 2ಅಲ್ಲಿ ಸೆಕೆಂಡ್ ಡೆರಿವೇಟಿವ್ ಇದೆ. ಇವಾಗ ಅದು ಕೊಟ್ಟಿರುವಂಥ ಕ್ವಶನ್ ನಾವು ಪ್ರೂವ್ ದ್ಯಾಟ್ ಕ್ವಶನ್ ಇದೆಯಲ್ಲ, ಅದರಲ್ಲಿ ಎಲ್ ಎಚ್ ಎಸ್ ಪಾರ್ಟ್ ತೊಗೊಂಡು ಆರ್ ಎಚ್ ಎಸ್ ಆನ್ಸರ್ನ ಪ್ರೂವ್ ಮಾಡಿಬಿಟ್ರೆ ಮುಗೀತು. ಓಕೆ, ಸೊ ನೋಡಿ ಇಲ್ಲಿ ನಿಮ್ಮದು ಎಲ್ ಎಚ್ ಎಸ್ ಪಾರ್ಟ್ ನಾನು ಬರ್ಕೊಂಡಿದ್ದೀನಿ ಕಂಪ್ಲೀಟಾಗಿ. ಸೊ ಇವಾಗ ಏನು ಮಾಡಬೇಕಂತಂದರೆ, ಯಾವ ವ್ಯಾಲ್ಯೂಸ್ನ ಆಲ್ರೆಡಿ ನೀವು ಫೈಂಡ್ ಮಾಡಿದರೆ ಅದನ್ನು ಫಿಲಪ್ ಮಾಡ್ತಾ ಹೋದರೆ ಆಯಿತು. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮಾಡಿದರೆ ಇಲ್ಲಿ ಇಕ್ವೇಷನ್ 2ಅಲ್ಲಿ ಬಂದಿದೆ. ಸೊ ಇದು ಕಂಪ್ಲೀಟ್ ವ್ಯಾಲ್ಯೂನ ನಾನು ಇಲ್ಲಿ ಫಿಲಪ್ ಮಾಡ್ತಾ ಇದ್ದೀನಿ. ಏನು ಬಂದಿದೆ ನಮ್ಮದು, ಎ ಎಮ್ ಸ್ಕ್ವೇರ್ ಇ ರೇಸ್ ಟು ಎಮ್ ಎಕ್ಸ್ ಇದೆ. ಕರೆಕ್ಟಾ? ಪ್ಲಸ್ ಬಿ ಎನ್ ಸ್ಕ್ವೇರ್ ಇ ರೇಸ್ ಟು ಎನ್ ಎಕ್ಸ್ ಇದೆ. ಸೊ ಇದು ಪೂರ ಏನಾಯಿತು, ನಮ್ಮದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆನ್ಸರ್ ಆಯಿತು. ನೆಕ್ಸ್ಟ್ ಮೈನಸ್ ಎಮ್ ಪ್ಲಸ್ ಎನ್ ಆ್ಯಸ್ ಇಟ್ ಈಸ್, ಡಿ ವೈ ಬೈ ಡಿ ಎಕ್ಸ್ ಆನ್ಸರ್ ಇಕ್ವೇಷನ್ 1ಅಲ್ಲಿ ಬಂದಿದೆ, ಅದನ್ನು ನಾವಿಲ್ಲಿ ಫಿಲಪ್ ಮಾಡ್ಕೋಬೇಕು. ಏನು ಬಂದಿದೆ, ಎ ಇಂಟು ಎಮ್ ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಎನ್ ಇ ರೇಸ್ ಟು ಎನ್ ಎಕ್ಸ್ ಇದೆ. ಅದಾದಮೇಲೆ ಪ್ಲಸ್ ಎಮ್ ಇಂಟು ಎನ್ ಇಂಟು ವೈ ಇದೆ. ಸೊ ಇಂಟು ವೈನ ನಾನು ಇದನ್ನ ಕೆಳಗಡೆ ಬರಿತಾ ಇದ್ದೀನಿ ನೋಡಿ, ಪ್ಲಸ್ ಎಮ್ ಇಂಟು ಎನ್ ಇಂಟು ವೈ ಅಂತಂದರೆ ಏನಿದೆ ನಮ್ಮದು ಕ್ವಶನ್ ಏನಿದೆಯಲ್ಲ ಅದನ್ನೇ ನಾವಿಲ್ಲಿ ರಿಪೀಟಾಗಿ ಬರ್ಕೋಬೇಕು. ಏನಿದೆ ನಮ್ಮದು ವೈ, ಎ ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಇ ರೇಸ್ ಟು ಎನ್ ಎಕ್ಸ್ ಇದೆ. ಓಕೆ, ಸೊ ಇದನ್ನ ನಾವು ಇವಾಗ ಸಿಂಪ್ಲಿಫೈ ಮಾಡಿಕೊಂಡು ಲಾಸ್ಟ್ ಆನ್ಸರ್ ಏನು ಬರಬೇಕು, ನಮಗೆ 0 ಬರಬೇಕು. ಓಕೆ, 0 ಬರುವವರೆಗೂ ಸಿಂಪ್ಲಿಫೈ ಮಾಡಬೇಕು. ಇದನ್ನು ಏನಾಗುತ್ತೆ ನೋಡಿ, ಇದನ್ನು ನಾನು ಫಸ್ಟ್ ಸ್ಟೆಪ್ ಆ್ಯಸ್ ಇಟ್ ಈಸ್ ಬರ್ತಾ ಇದ್ದೀನಿ. ಫಸ್ಟ್ ರಿಸಲ್ಟು ಇಲ್ಲಿ ಇವಾಗ ಪ್ಲಸ್ ಎಮ್ ಇದೆ. ಓಕೆ, ಬಟ್ ಇಲ್ಲಿ ಮೈನಸ್ ಏನಿದೆ, ಸೊ ಪ್ಲಸ್ ಮೈನಸ್ ಆಯಿತಾ. ಸೊ ಮೈನಸ್ ಎಮ್ನ ಈ ಕಂಪ್ಲೀಟ್ ಬ್ರಾಕೆಟ್ಗೆ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. ಯಾಕೆಂದರೆ ಇದು ಡಿ ವೈ ಬೈ ಡಿ ಎಕ್ಸ್ ಇಲ್ಲಿ ಮಲ್ಟಿಪ್ಲೈ ಆಯಿತಾ. ಸೊ ಮೈನಸ್ ಎಮ್ನ ಮಲ್ಟಿಪ್ಲೈ ಮಾಡಬೇಕು ಎರಡು ರಿಸಲ್ಟ್ಗೆ, ಅದಾದಮೇಲೆ ಮೈನಸ್ ಎನ್ನನ್ನು ಮಲ್ಟಿಪ್ಲೈ ಮಾಡಬೇಕು ಇವೆರಡು ರಿಸಲ್ಟ್ಗೆ. ಇದು ಭಾಳ ಇಂಪಾರ್ಟೆಂಟ್ ಸ್ಟೆಪ್ ಈ ಎಕ್ಸಾಂಪಲಲ್ಲಿ. ಓಕೆ, ಮೈನಸ್ ಎಮ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಮೈನಸ್ ಆಗುತ್ತೆ, ಎಮ್ ಇಂಟು ಎಮ್ ಸ್ಕ್ವೇರ್ ಆಗುತ್ತೆ, ಇ ರೇಸ್ ಟು ಎಮ್ ಎಕ್ಸ್ ಆಯಿತು. ಅದೇ ರೀತಿ ಪ್ಲಸ್ ಮೈನಸ್ ಬಿ, ಇಲ್ಲಿ ಎನ್ ಇದೆ ಇಲ್ಲಿ ಎಮ್ ಇದೆ ಅಂದರೆ ಎನ್ ಎಮ್ ಆಗುತ್ತೆ, ಇ ರೇಸ್ ಟು ಎನ್ ಎಕ್ಸ್ ಆಯಿತು. ಇದು ಒಂದು ರಿಸಲ್ಟ್ ಮುಗಿತಾ. ನಾನು ಏನು ಮಾಡಿದೆ, ಫಸ್ಟ್ ಎಮ್ಮಿಂದ ಇಲ್ಲಿ ಮಲ್ಟಿಪ್ಲೈ ಮಾಡಿದೆ, ಅದೇ ರೀತಿ ಇಲ್ಲಿ ಮಲ್ಟಿಪ್ಲೈ ಮಾಡಿದೆ. ಇವಾಗ ಎನ್ನಿಂದ ಎರಡು ರಿಸಲ್ಟ್ಗೆ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು ಇವಾಗ. ಓಕೆ, ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತೆ ಏನಾಗುತ್ತೆ ಹೇಳಿ, ಪ್ಲಸ್ ಮೈನಸ್ ಎ ಇಂಟು ಮತ್ತು ಇಲ್ಲಿ ಎಮ್ ಎನ್, ಯಾಕಂದರೆ ಇಲ್ಲಿ ಎಮ್ ಇದೆ ಇಲ್ಲಿ ಎನ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಅದೇ ರೀತಿ ರೇಸ್ ಟು ಎಮ್ ಎಕ್ಸ್ ಆಗುತ್ತೆ. ಅದಾದಮೇಲೆ ಕೆಳಗಡೆ ಬರಿತಾ ಇದ್ದೀನಿ, ಪ್ಲಸ್ ಮೈನಸ್ ಆಗುತ್ತೆ. ಬಿ ಇಲ್ಲಿ ಎನ್ ಇಂಟು ಎನ್ ಏನಾಗುತ್ತೆ, ಎನ್ ಸ್ಕ್ವೇರ್ ಆಗುತ್ತೆ, ಇ ರೇಸ್ ಟು ಎನ್ ಎಕ್ಸ್ ಆಯಿತು.
ಇದು ಮುಗಿತಾ. ಇವಾಗ ಈ ಎಮ್ ಎನ್ನ ಇವೆರಡು ರಿಸಲ್ಟ್ಸ್ಗೆ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. ಏನಾಗುತ್ತೆ ನೋಡಿ, ಪ್ಲಸ್ ಎ ಎಮ್ ಎನ್ ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಎಮ್ ಎನ್ ಇ ರೇಸ್ ಟು ಎನ್ ಎಕ್ಸ್. ಓಕೆ, ಸೊ ಎಲ್ಲ ರಿಸಲ್ಟ್ನ ಒಂದು ಸತಿ ನೀವು ಅಬ್ಸರ್ವ್ ಮಾಡಿ, ಎಲ್ಲ ರಿಸಲ್ಟ್ಸ್ ಕ್ಯಾನ್ಸಲ್ ಆಗಿಬಿಡ್ತವೆ. ಯಾಕಂದರೆ ನೋಡಿ, ಸೊ ಇವಾಗ ನಾವು ಏನು ಮಾಡ್ಕೋಬೇಕಂದ್ರೆ ಇಲ್ಲಿರುವಂಥ ರಿಸಲ್ಟ್ ನೋಡಿ, ಎ ಎಮ್ ಸ್ಕ್ವೇರ್ ಇ ರೇಸ್ ಟು ಎಮ್ ಎಕ್ಸ್, ಅದೇ ರೀತಿನೇ ಇಲ್ಲಿದೆನಾ, ಅದು ಏನಾಗಿದೆ ನೋಡಿ, ಮೈನಸ್ ಆಗಿದೆನಾ, ಕರೆಕ್ಟಾ. ಸೊ ಅಂದರೆ ಇವೆರಡು ರಿಸಲ್ಟ್ಸ್ ಏನಾಗಿಬಿಟ್ಟು ಕ್ಯಾನ್ಸಲ್ ಆಗಿಬಿಡ್ತು. ಅದೇ ರೀತಿ ಇಲ್ಲಿ ನೋಡಿ ಬಿ ಎನ್ ಸ್ಕ್ವೇರ್ ಅಂತಿದೆ, ಇದು ಪ್ಲಸ್ ಇದೆ, ಸೊ ಇದು ಮೈನಸ್ ಇದೆನಾ, ಸೊ ಇವೆರಡು ರಿಸಲ್ಟ್ಸ್ ಕ್ಯಾನ್ಸಲ್ ಆಯಿತು. ಅದಾದಮೇಲೆ ಇಲ್ಲಿ ನೋಡಿ ಎ ಎಮ್ ಎನ್ ಇ ರೇಸ್ ಟು ಎಮ್ ಎಕ್ಸ್ ಅಂತಿದೆ, ಸೊ ಎ ಎಮ್ ಎನ್ ಇ ರೇಸ್ ಟು ಎಮ್ ಎಕ್ಸ್, ಮತ್ತು ಇದು ಎರಡು ರಿಸಲ್ಟ್ಸು ಕ್ಯಾನ್ಸಲ್ ಆಯಿತು. ಎಲ್ಲ ರಿಸಲ್ಟ್ಸ್ ಕ್ಯಾನ್ಸಲ್ ಆಗಿಬಿಡ್ತು. ಸೊ ನಮ್ಗೆ ಬಂತು ಎಷ್ಟು ಆನ್ಸರ್, 0. ಓಕೆ, ಇದೇನಾ ನಮ್ಮದು ಆರ್ ಎಚ್ ಎಸ್ ಆನ್ಸರ್ ಬರಬೇಕಾಗಿರೋದು. ಓಕೆ, ಎಷ್ಟು ಮಾಡಿಬಿಟ್ರೆ ನಮ್ಮದು 5 ಮಾರ್ಕ್ಸ್ ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆನಾ. ಓಕೆ, ಇದೇ ಫಾರ್ಮ್ಯಾಟ್ ಒಳಗೆ ನೀವು ಪ್ರಾಕ್ಟೀಸ್ ಮಾಡಿ, ಈಸಿಯಾಗಿ ನಿಮಗೆ ಮಾರ್ಕ್ಸ್ ಬಂದೇ ಬರುತ್ತೆ. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಕರೆಕ್ಟಾಗಿ ನೀವು ಮಲ್ಟಿಪ್ಲೈ ಮಾಡಿದರೆ ಆನ್ಸರ್ 0 ಬಂದೇ ಬರುತ್ತೆ. ಇಲ್ಲೇನಾದರೂ ಮಿಸ್ಟೇಕ್ ಮಾಡಿದ್ರೆ ನಿಮಗೆ ಕ್ಯಾನ್ಸಲ್ ಆಗೋದಿಲ್ಲ. ಓಕೆ ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಹೋಗುವ. ಓಕೆ ಸ್ಟೂಡೆಂಟ್ಸ್, 14th ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. 15th ಆ್ಯಸ್ ಇಟ್ ಈಸ್ ಕ್ವಶನ್ ಇದೆ, ಸೊ ಅದನ್ನು ನೀವು ಮನೆಯಲ್ಲೇ ಟ್ರೈ ಮಾಡಿ. ಸೊ ಅದು ಆ್ಯಸ್ ಇಟ್ ಈಸ್ ಇದೆ, ಸೊ ಅದರಲ್ಲಿ ಏನಿಲ್ಲ, ಎ ಅಂತಲ್ಲಿ ಬಂದಲ್ಲಿ ಸ್ವಲ್ಪ ಕಾನ್ಸ್ಟೆಂಟ್ ಇಲ್ಲಿ ಬಂದಿದೆ, ಸೊ ಅದನ್ನು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ನಾನು ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗ್ತೀನಿ. ಓಕೆ, 15th ಎಕ್ಸಾಂಪಲ್ 5 ಮಾರ್ಕ್ಸ್ ಇಲ್ಲಿವರೆಗೆ ಕೇಳಿಲ್ಲ, ಸೊ ಅದನ್ನು ನೀವು ಕೂಡ ಬಿಡೋ ಹಾಗಿಲ್ಲ, ಸೊ ಪ್ರಾಕ್ಟೀಸ್ ನೀವು ಮಾಡಿ. ಓಕೆ, ಸೊ ನಾನು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಏನಿದೆ, ಇಫ್ y ಇಸ್ ಈಕ್ವಲ್ಸ್ ಟು ಇ ರೇಸ್ ಟು ವೈ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ಸ್ ಟು 1 ಅಂತಿದೆ. ಇದನ್ನ ನಾವು ಪ್ರೂವ್ ಮಾಡಬೇಕಾಗಿರೋದು d ಸ್ಕ್ವೇರ್ y ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು dy ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಪ್ರೂವ್ ಮಾಡಬೇಕಾಗಿರೋದು. ಓಕೆ, ಸೊ ನಾನು ಇದನ್ನ ಫಸ್ಟ್ ಕ್ವಶನ್ ಬರ್ಕೋತಾ ಇದ್ದೀನಿ, ಇ ರೇಸ್ ಟು ವೈ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ಸ್ ಟು 1. ನಾನು ಇದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ, ಇ ರೇಸ್ ಟು ವೈ ಇಸ್ ಈಕ್ವಲ್ಸ್ ಟು 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಅಂತ ಬರೀಬೋದಾ. ಸೊ ಇದಕ್ಕೆ ನಾವು ಇವಾಗ ಡಿಫ್ರೆನ್ಷಿಯೇಟ್ ಮಾಡುವ. ಇ ರೇಸ್ ಟು ವೈ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಇ ರೇಸ್ ಟು ವೈ ಆಗುತ್ತೆ. ಅದಾದಮೇಲೆ ವೈ ಡಿಫ್ರೆನ್ಷಿಯೇಷನ್ ಇ ರೇಸ್ ಟು ವೈ ಎಕ್ಸ್ಟ್ರಾ ಟರ್ಮ್ ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ಇದು 1 ಬೈ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಅಗೇನ್ ಎಕ್ಸ್ಟ್ರಾ ಟರ್ಮ್ ಏನಿದೆ, ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಪ್ಲಸ್ 0 ಅಂದರೆ 1 ಆಯಿತು, ಕರೆಕ್ಟಾ. ಓಕೆ, ಸೊ ಇದನ್ನು ಮಲ್ಟಿಪ್ಲೈ 1 ಮಾಡಿದರೆ ಅದೇ ಆನ್ಸರ್ ಬರೋದು. ಓಕೆ, ಸೊ ಇವಾಗ ಏನು ಮಾಡಿ, ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿಕೊಂಡು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇ ರೇಸ್ ಟು ವೈನ ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ. ಏನಾಗುತ್ತೆ ನೋಡಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಈ ಸೈಡ್ ಬಂದರೆ ಡಿವಿಷನ್ ಆಗುತ್ತೆ, 1 ಡಿವೈಡ್ ಬೈ ಇ ರೇಸ್ ಟು ವೈ, ಕರೆಕ್ಟಾ. ಓಕೆ, ಇ ರೇಸ್ ಟು ವೈನ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ನೋಡಿ ಇ ರೇಸ್ ಟು ವೈ ಅಂತಂದರೆ ಏನು ತೊಗೊಂಡಿದ್ರಿ, 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಅಂತ ಇದೆಯಾ. ಸೊ ಅದನ್ನು ನಾನು ಇಲ್ಲಿ ರಿಪ್ಲೇಸ್ ಮಾಡ್ತಾಯಿದ್ದೀನಿ. ಬಟ್ ಇದು 1 ಡಿವೈಡ್ ಬೈ ಇ ರೇಸ್ ಟು ವೈ ಇದೆ, ಇದನ್ನು ರೆಸಿಪ್ರೋಕಲ್ ತೊಗೊಂಡ್ರೆ ಇದು ಎಕ್ಸ್ ಪ್ಲಸ್ 1 ಆಗುತ್ತಾ, ಅಂದರೆ ಇದು ಪೂರಾ ರಿಸಲ್ಟ್ ನಾವು ಎಕ್ಸ್ ಪ್ಲಸ್ 1 ಅಂತ ಬರೀಬೋದಾ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ವ್ಯಾಲ್ಯೂನ ಫಿಲಪ್ ಮಾಡ್ತಾಯಿದ್ದೀನಿ. ಏನು ಬಂದಿದೆ ನಮ್ಮದು, ಈ 1 ಬೈ ಇ ರೇಸ್ ಟು ವೈ ಅಂತಂದರೆ ಎಕ್ಸ್ ಪ್ಲಸ್ 1 ಇಲ್ಲಿ ಬರುತ್ತೆ, ಯಾಕಂದರೆ ಇದು ರೆಸಿಪ್ರೋಕಲ್ ಇದೆ. ಸೊ ಇದನ್ನು ರೆಸಿಪ್ರೋಕಲ್ ತೊಗೊಂಡ್ರೆ ಇದು ಎಕ್ಸ್ ಪ್ಲಸ್ 1, ಇದು 1 ಡಿವೈಡ್ ಬೈ ಇ ರೇಸ್ ಟು ವೈ ಆಗುತ್ತೆ, ಇದು ಬರೀ ಎಕ್ಸ್ ಪ್ಲಸ್ 1 ಆಗುತ್ತೆ. ಅದ್ರ ವ್ಯಾಲ್ಯೂ ನಾನು ಇಲ್ಲಿ ಫಿಲಪ್ ಮಾಡಿದ್ದೀನಿ. ಸೊ ಇದು ಸ್ಕ್ವೇರ್ ಇದೆನಾ ಇಲ್ಲಿ, ಅಂದರೆ ಇದು 1 ಟರ್ಮ್ ಕ್ಯಾನ್ಸಲ್ ಆಗುತ್ತಾ. ಓಕೆ, ಇಲ್ಲಿ ಏನು ಉಳಿತು ಫೈನಲ್ ಆಗಿ ನಮಗೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಸಿಕ್ತು. ಇದನ್ನು ಇಕ್ವೇಷನ್ 1 ಅಂತ ಕೊಡಿ. ಸೊ ಇವಾಗ ನಾವು ಇನ್ನೂ ಏನು ಮಾಡಬೇಕು, ಪ್ರೂವ್ ಮಾಡಬೇಕಾಗಿದ್ರೆ ಡಿ ಸ್ಕ್ವೇರ್ ಮಾಡಬೇಕಂದ್ರೆ ಇನ್ನೊಂದು ಸತಿ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಡಿಫ್ರೆನ್ಷಿಯೇಟ್ ಮಾಡಿ ಏನಾಗುತ್ತೆ, ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು, ಮತ್ತು ಇದು 1 ಬೈ ಎಕ್ಸ್ ಫಾರ್ಮುಲಾ ಆಗುತ್ತಾ. ಓಕೆ, 1 ಬೈ ಎಕ್ಸ್ ಫಾರ್ಮುಲಾ ಏನಿದೆ ಹೇಳಿ, 1 ಬೈ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಇದೆ. ಸೊ ಇಲ್ಲಿ ಆಲ್ರೆಡಿ ಮೈನಸ್ ಇದೆ, ಸೊ ಮೈನಸ್ ಮೈನಸ್ ಪ್ಲಸ್ ಆಯಿತು. ಏನು ಬರೀಬೇಕು, 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಆಯಿತು. ಇದನ್ನು ಮತ್ತೆ ಎಕ್ಸ್ಟ್ರಾ ಟರ್ಮ್ ಡಿಫ್ರೆನ್ಷಿಯೇಟ್ ಮಾಡಿ, ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 1 ಆಗುತ್ತಾ. ಓಕೆ, ಅಂದರೆ ಇದು ಮತ್ತೆ ಆನ್ಸರ್ ಇದು ಇಷ್ಟೇ ಬಂತು, ಅಂದರೆ ಇಲ್ಲಿ ಮೈನಸ್ ಬರುತ್ತೆ. ಆ್ಯಕ್ಚುಲಿ ಇಲ್ಲಿ ಆಲ್ರೆಡಿ ಮೈನಸ್ ಇತ್ತು, ಸೊ ಮೈನಸ್ ಮೈನಸ್ ಪ್ಲಸ್ ಆಯಿತು. ಇದು ನಮ್ಮದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆನ್ಸರ್ ಆಯಿತು. ಅಂದರೆ ನಿಮ್ಮದು ಎಲ್ ಎಚ್ ಎಸ್ ಆನ್ಸರ್ ಬಂದಂಗೆ ಆಯಿತಾ. ನಿಮ್ಮ ಕ್ವಶನಲ್ಲಿ ಕೊಟ್ಟಿದ್ದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಅಂದರೆ ಎಲ್ ಎಚ್ ಎಸ್ ರಿಸಲ್ಟ್. ಇನ್ನು ಆರ್ ಎಚ್ ಎಸ್ ರಿಸಲ್ಟ್ನು ನಾವು ಇದನ್ನೇ ಪ್ರೂವ್ ಮಾಡಿಬಿಟ್ರೆ ನಮ್ಮ ಆನ್ಸರ್ ಕಂಪ್ಲೀಟ್ ಆಗೋಂಗೆ. ಆರ್ ಎಚ್ ಎಸ್ ರಿಸಲ್ಟಲ್ಲಿ ಏನಿದೆ ನೋಡಿ, ಆರ್ ಎಚ್ ಎಸ್ ರಿಸಲ್ಟಲ್ಲಿ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಅಂತಿದೆ, ಕರೆಕ್ಟಾ. ಹೋಲ್ ಸ್ಕ್ವೇರ್ ಅಂದರೆ ನಮಗೆ ಡಿ ವೈ ಬೈ ಡಿ ಎಕ್ಸ್ ಆನ್ಸರ್ ಎಷ್ಟಿದೆ, ಮೈನಸ್ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಅಂತಿದೆ, ಕರೆಕ್ಟಾ. ಅವ್ರು 1 ಪ್ಲಸ್ ಎಕ್ಸ್ ಎಲ್ಲನೂ ಒಂದೇ. ಸೊ ಇದನ್ನು ಹೋಲ್ ಸ್ಕ್ವೇರ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಇದ್ರದ್ದು ಸ್ಕ್ವೇರ್ ಮಾಡಿಕೊಂಡ್ರೆ ಮೈನಸ್ ಇದ್ದದ್ದು ಕ್ಯಾನ್ಸಲ್ ಆಗಿಬಿಡುತ್ತಾ. ಅಂದರೆ ಇದೇನಾಯಿತು, ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಮೈನಸ್ ಇದ್ದದ್ದು ಪ್ಲಸ್ ಆಗುತ್ತೆ, 1 ಸ್ಕ್ವೇರ್ ಅಂದರೆ ಅಷ್ಟೇ ಆಗುತ್ತೆ, ಇದು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಆಯಿತು. ನೋಡಿ, ಇದು ನಿಮ್ಮದು ಆರ್ ಎಚ್ ಎಸ್ ಆನ್ಸರ್. ಆರ್ ಎಚ್ ಎಸ್ ಮತ್ತು ಎಲ್ ಎಚ್ ಎಸ್ ಎರಡು ಈಕ್ವಲ್ ಬಂತ ಅಂದರೆ ಲಾಸ್ಟ್ ನೀವು ಬರಬೇಡಿ, ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ಎಷ್ಟು ಮಾಡಿದೆ ನಿಮ್ಮದು ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಓಕೆ, ಸೊ ಇನ್ನೂ ಭಾಳಷ್ಟು ಮೆಥಡ್ ಇದೆ ಈ ಎಕ್ಸಾಂಪಲ್ನ ಪ್ರೂವ್ ಮಾಡಬೇಕಂದ್ರೆ, ಇದು ಮಾತ್ರ ಈಸಿಯೆಸ್ಟ್ ಮೆಥಡ್ ಇದೆ, ಇದನ್ನು ನೀವು ಫಾಲೋ ಮಾಡ್ಬೋದು. ಇದು ಕ್ಲಿಯರ್ ಆಯಿತಾ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇದು ಭಾಳ ಇಂಪಾರ್ಟೆಂಟ್ ಇದೆ, ಯಾಕಂದರೆ ನಿಮ್ಮ ಸಪ್ಲಿಮೆಂಟ್ರಿ ಎಕ್ಸಾಮ್ ಜುಲೈ 15 ಬಂದಿದೆ, ಮಾರ್ಚ್ 18 ಬಂದಿದೆ,
ಹಾಗೆ ಮಾರ್ಚ್ 17 ಕೂಡ ಬಂದಿದೆ. ಓಕೆ, ಸೊ ಹಾಗಾಗಿ ಇದು ಎಕ್ಸಾಂಪಲ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಿದೆ ಎಕ್ಸಾಂಪಲ್ ಅಪ್ಪ ಅಂದರೆ y = tan ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಇದೆ. ಓಕೆ, ಇದನ್ನು ನಾವು ತೊಗೊಂಡು ಅದನ್ನು ಪ್ರೂವ್ ಮಾಡಬೇಕಾಗಿರೋದು. ಸೊ ಇಂಥ ಸಿಚುವೇಷನಲ್ಲಿ ಫಸ್ಟ್ ಏನು ಮಾಡಿ ಡಿಫ್ರೆನ್ಷಿಯೇಟ್ ಮಾಡಿದರೆ dy/dx = ಇದು ಹೋಲ್ ಸ್ಕ್ವೇರ್ ಇದೆ ಅಂದರೆ x² ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕಾ. ಓಕೆ, x² ಫಾರ್ಮುಲಾ ಏನಿದೆ 2x ಅಂತಿದೆ. ಓಕೆ, 2x ಜಾಗದಲ್ಲಿ ಏನು ಬಂದಿದೆ tan ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಸೊ tan ಇನ್ವರ್ಸ್ ಎಕ್ಸ್ ಎಕ್ಸ್ಟ್ರಾ ಟರ್ಮ್ ಆಯಿತಾ, ಅದಕ್ಕೆ ನಾವು ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. tan ಇನ್ವರ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 1/1 + x². ಓಕೆ, ಆಲ್ರೆಡಿ ನಾನು ಹೇಳಿದೆ ಯಾವಾಗಲೂ ಫಸ್ಟ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ಡಿನಾಮಿನೇಟರ್ ಏನೇ ಬಂದರೂ ಏನು ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೋಬೇಕು. ಸೊ ಶಿಫ್ಟ್ ಮಾಡಿದರೆ ಏನಾಗುತ್ತೆ, ಇದು ಈ ಸೈಡ್ ಬಂದರೆ ಮಲ್ಟಿಪ್ಲೈ ಆಗುತ್ತೆ. ಇದು ಏನಾಗುತ್ತೆ dy/dx ಆಗುತ್ತೆ. ಇದು 2 tan ಇನ್ವರ್ಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ. ಓಕೆ, ಇವಾಗ ನಾವು ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡುವ. ಏನಾಗುತ್ತೆ, ಇದು ಇದಕ್ಕೆ u ಅಂತ ಕೊಡಿ, ಇದು v ಅಂತ ಕೊಡಿ. u × v ಫಾರ್ಮುಲಾ ಅಪ್ಲೈ ಮಾಡಿ. ಏನಾಗುತ್ತೆ, ಇದು 1 + x² ಆ್ಯಸ್ ಇಟ್ ಈಸ್ ಬರ್ಕೋತಾ ಇದ್ದೀರಾ. ಓಕೆ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಇದು d²y/dx² ಆಗುತ್ತೆ. ಪ್ಲಸ್ಸು ಇವಾಗ dy/dx ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ. ಏನಾಗುತ್ತೆ, 1 ಡಿಫ್ರೆನ್ಷಿಯೇಷನ್ 0, x² ಡಿಫ್ರೆನ್ಷಿಯೇಷನ್ 2x = ಇದು ಕ್ಲಿಯರ್ ಆಯಿತು. ಅದೇ ರೀತಿ ಇಲ್ಲಿ ಮಾಡಿ 2 ಆ್ಯಸ್ ಇಟ್ ಈಸ್, ಮತ್ತು tan ಇನ್ವರ್ಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 + x². ಮತ್ತೆ ಡಿನಾಮಿನೇಟರಲ್ಲಿ ಬಂದಿದೆ. ಸೊ ಮತ್ತೆ ಇದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. ಓಕೆ, ಸೊ ಏನಾಗುತ್ತೆ ನೋಡಿ ಫೈನಲ್ ರಿಸಲ್ಟು. ಸೊ ಇದನ್ನು ಈ ಸೈಡ್ ಶಿಫ್ಟ್ ಮಾಡಿಕೊಂಡ್ರೆ ಈ ಎರಡು ಟರ್ಮ್ಗೆ ಇದರಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ 1 + x² ಆಲ್ರೆಡಿ ಇದೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಅದರ ರಿಸಲ್ಟು 1 + x² ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ರಿಸಲ್ಟು y2 ಅಂತ ಬರೀಬೋದಾ, d²y/dx² ಅಂದರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಓಕೆ, ಅದಾದಮೇಲೆ ಇಲ್ಲೇನಿದೆ 2x ಮಾತ್ರ ಉಳಿದಿದೆ. 0 ಅಂದರೆ ಆ್ಯಸ್ ಇಟ್ ಈಸು. ಸೊ 2x ಜೊತೆ ಇದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು ಅಂದರೆ ಪ್ಲಸ್ 2x × 1 + x². dy/dx ಅಂದರೆ y1 = ಇಲ್ಲೇ ಬಂದು ಉಳಿತು ಲಾಸ್ಟ್ 2 × 1 ಅಂದರೆ 2 ಇತ್ತು. ಸೊ ಇದೇ ನಿಮ್ಮದು ಆನ್ಸರ್ ಲಾಸ್ಟ್ ಉಳಿದಿರೋದು. ಕರೆಕ್ಟಾ? ಸೊ ಇಷ್ಟು ಮಾಡಿದರೆ ಮುಗೀತು ನೋಡಿ. ಏನೂ ಇಲ್ಲ ಇದರಲ್ಲಿ, ಬರೀ ಇರೋದೇ ಸಿಂಪಲ್ಲಾಗಿ 2 ಸ್ಟೆಪ್ ಮಾತ್ರ ಇಂಪಾರ್ಟೆಂಟ್ ಇದೆ. ಈಸಿಯಾಗಿ ನಿಮಗೆ ಆನ್ಸರ್ ಬಂದುಬಿಡ್ತು. ಸಿಂಪಲ್ ಇದೆಯಾ? ಸೊ ಇದೇ ಥರ ನೀವು ಪ್ರಾಕ್ಟೀಸ್ ಮಾಡಿ 100% ಶೋರ್ ನಿಮಗೆ 5 ಮಾರ್ಕ್ಸ್ ಬಂದೇ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ನಿಮ್ಮದು ಸಾಲ್ಡ್ ಎಕ್ಸಾಂಪಲ್ ಇದೆ. ಎಕ್ಸಸೈಜಲ್ಲಿರುವಂಥ ಎಲ್ಲ ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಇವಾಗ ನಿಮ್ಮದು ಒಂದು ಸಾಲ್ಡ್ ಎಕ್ಸಾಂಪಲ್, ಇದು ಕೂಡ 5 ಮಾರ್ಕ್ಸ್ಗೆ ಬರುತ್ತೆ. ಆಲ್ರೆಡಿ ನಿಮ್ಮದು ಮಾರ್ಚ್ 19 ಪೇಪರಲ್ಲಿ ಬಂದಿದೆ. ಓಕೆ, ಆ್ಯನ್ಯುವಲ್ ಎಕ್ಸಾಮ್ ಮಾರ್ಚ್ 19 ಬಂದಿದೆ, ಹೋಗಿ ನೋಡಿದೆ ಅದು. ಸೊ ಏನು ಮಾಡಬೇಕಂದ್ರೆ y = sin ಇನ್ವರ್ಸ್ ಎಕ್ಸ್ ಇದೆ. ಸೊ ಇದು ಸಿಂಪಲ್ ಇದೆ. dy/dx ಮಾಡಿದರೆ sin ಇನ್ವರ್ಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/√1 - x² ಆಗುತ್ತೆ. ಮತ್ತು ಡಿನಾಮಿನೇಟರ್ ಅಂತ ಈ ಸರ್ ಶಿಫ್ಟ್ ಮಾಡ್ಕೊಳ್ಳಿ, 1 - x² ಆಗುತ್ತೆ. ಇದಕ್ಕೆ ನಾನು y1 ಅಂತ ಕೊಡ್ತೀನಿ. dy/dx ಅಂದರೆ y1. ಓಕೆ, ಅದಾದಮೇಲೆ ಇನ್ನೇನು ಉಳಿತು, 1 ಮಾತ್ರ ಉಳಿತು. ಇವಾಗ ಡಿಫ್ರೆನ್ಷಿಯೇಟ್ ಮಾಡೋಕೆ ಇದು u ಇದು v ಏನಾಗುತ್ತೆ ನೋಡಿ, 1 - x² ಆ್ಯಸ್ ಇಟ್ ಈಸ್ ಬರೀತೀರ. y1 ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, y2 ಆಗುತ್ತೆ. ಪ್ಲಸ್ ಇವಾಗ y1 ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀನಿ. ಇದಕ್ಕೆ √x ಡಿಫ್ರೆನ್ಷಿಯೇಷನ್ ಹಚ್ಚಬೇಕು. √x ಡಿಫ್ರೆನ್ಷಿಯೇಷನ್ ಏನಿದೆ, 1/2 √x ಇದೆ. ಅದಕ್ಕೆ 1/2√x. ರೂಟಲ್ಲಿ ಏನಿದೆ 1 - x² ಇದೆ. ಓಕೆ, ಸೊ ಇವಾಗ ಇದು ಎಕ್ಸ್ಟ್ರಾ ಟರ್ಮ್ ಆಯಿತಾ. ಇದಕ್ಕೆ ನಾವು ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. 1 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ, ಯಾಕಂದರೆ x ಜಾಗದಲ್ಲಿ ಎಕ್ಸ್ಟ್ರಾ ಬಂದಿದೆ. ಮೈನಸ್ x² ಡಿಫ್ರೆನ್ಷಿಯೇಷನ್ 2x. ಇದು ಕಂಪ್ಲೀಟ್ ಆಯಿತಾ, u × v ರೂಸಲ್ಲ. ಅದಾದಮೇಲೆ = 1 ಡಿಫ್ರೆನ್ಷಿಯೇಷನ್ 0 ಆಯಿತು. ಓಕೆ, ಇದನ್ನು ಕಂಪ್ಲೀಟಾಗಿ ನಾವು ಬರೆದ್ರೆ ಏನಾಗುತ್ತೆ ನೋಡಿ. ಸೊ ಇದನ್ನ ಕಂಪ್ಲೀಟಾಗಿ ಸಿಂಪ್ಲಿಫೈ ಮಾಡಿಕೊಂಡ್ರೆ √1 - x² y2 ಪ್ಲಸ್ ಇಲ್ಲಿ ಇದು ಮೈನಸ್ ಪ್ಲಸ್ ಅಂತಂದರೆ ಇದು ಮೈನಸ್ ಆಗಿಬಿಡ್ತಾ. ಇದನ್ನು ಪೂರ ಕಂಪ್ಲೀಟಾಗಿ ನಾನು ಏನು ಬರಿತಾ ಇದ್ದೀನಿ, ಇಲ್ಲಿ 2x ಬರಿತಾ ಇದ್ದೀನಿ. ಪ್ಲಸ್ ಮೈನಸ್ ಇದು ಮೈನಸ್ ಆಯಿತು, ಅಂದರೆ ಇದು ರಿಸಲ್ಟ್ನು ಏನಾಯಿತು ಇವಾಗ ಮೈನಸ್ ಆಯಿತು. ಇಲ್ಲಿ 2 ಇದು ಕ್ಯಾನ್ಸಲ್ ಆಗಿಬಿಡ್ತು. ಸೊ ಉಳಿತಷ್ಟು ಇಲ್ಲಿ x √1 - x². ಇದು y1 = 0. ಸೊ ಈ ಎಲ್ಲ ಟರ್ಮ್ಗೆ ನಾನು ಏನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಅಂದರೆ √1 - x² ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಅದಕ್ಕೆ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ ನೋಡಿ, ನಿಮ್ಮದು ಡೈರೆಕ್ಟ್ ಆನ್ಸರ್ ಬಂದುಬಿಡುತ್ತೆ. ಇಲ್ಲಿ ರೂಟ್ ಇದೆ, ರೂಟ್ ಜೊತೆ ರೂಟ್ ಮಲ್ಟಿಪ್ಲೈ ಮಾಡಿದರೆ ಅದು ಟರ್ಮ್ ಮಾತ್ರ ಉಳಿತಾ, 1 - x² ಮಾತ್ರ ಉಳಿತು. y2 ಅಂತಂದರೆ ಏನಿದೆ ನಿಮ್ಮದು d²y/dx² ಇದೆ ಮೈನಸ್. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ ಡಿನಾಮಿನೇಟರ್ ಕ್ಯಾನ್ಸಲ್ ಆಗಿ ಉಳಿತಷ್ಟೇ ನಿಮ್ಮದು x × y1 = 0 ಜೊತೆ ಮಲ್ಟಿಪ್ಲೈ ಮಾಡಿದರೆ 0ನೇ ಇರುತ್ತೆ. y1 ಅಂತಂದರೆ ನೀವು ಬೇಕಿದ್ರೆ ಇಲ್ಲಿ dy/dx ಆನ್ಸರ್ ಬರೀ. ಇದು ನಿಮ್ಮದು ಆನ್ಸರ್. ಇಷ್ಟು ಮಾಡಿದರೆ ನಿಮ್ಮದು ಕಂಪ್ಲೀಟ್ ಆಯಿತು. ಇದು ಕ್ಲಿಯರ್.